ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನನ್ನ ಮಾವನ ಮಗನ ಮದುವೆ ಇತ್ತು ಅಂತ ಹೇಳಿಬಿಟ್ಟು ಊರಿಗೆ ಬಂದಿದ್ದೆ. ಇದೇ ಮೊದಲನೇ ಶಾಸ್ತ್ರ, ಅದು ಬಳೆ ಉಟ್ಕೊಳ್ಳುವಂತಹ ಶಾಸ್ತ್ರ. ಬಳೆಯನ್ನು ಉಡಿಸ್ಕೊಂಡು ನಾವೇನು ಮಾಡಿದ್ವಿ, ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಡೆಕೋರೇಷನ್ನ ಮಾಡೋಣ ಅಂತ ನಾನು ಮತ್ತು ನನ್ನ ಸಿಸ್ಟರು ಬಂದು ಡೆಕೋರೇಷನ್ ಎಲ್ಲ ಕಂಪ್ಲೀಟಾಗಿ ಮುಗ್ದೋಯ್ತು. ನೆಕ್ಸ್ಟು ಒಂದು ರೀಲ್ಸ್ ಮಾಡೋಣ, ಅರಿಶಿನ ಶಾಸ್ತ್ರ ಎಲ್ಲ ಹುಡುಗಂಗೆಲ್ಲ ಹಚ್ಚಾಯಿತು. ಹಾಗೆ ಒಂದು ರೀಲ್ಸ್ನ ಮಾಡಿಸಿದ್ರು ಫೋಟೋಗ್ರಾಫರು. ನೆಕ್ಸ್ಟು ಮುಗಿದ ತಕ್ಷಣವೇ ನಾವು ಅಕ್ಕಿ ರಾಶಿ ಪೂಜೆ, ಅವತ್ತು ಈವ್ನಿಂಗ್ಗೆ ಅಕ್ಕಿ ರಾಶಿ ಪೂಜೆ ಇತ್ತು. ಅದಕ್ಕೆ ಎಲ್ಲ ಡೆಕೋರೇಷನ್ನ ಮತ್ತು ಏನೇನೆಲ್ಲ ಬೇಕು ಎಲ್ಲ ರೆಡಿನ ಮಾಡ್ಕೊತಾ ಇದ್ವಿ. ಅಕ್ಕಿ ರಾಶಿ ಪೂಜೆ ದಿನವೇ ನಿಮಗೆ ಗೊತ್ತಿರುತ್ತೆ, ಚಪ್ರಶಾಸ್ತ್ರ ಅಥವಾ ಚಕ್ರದ್ದು ಗೂಟದ್ದು ಶಾಸ್ತ್ರ ಇರುತ್ತೆ. ಅದನ್ನು ಪೂಜೆ ಎಲ್ಲ ಮಾಡಿಕೊಂಡು ಇವನೇ ಮದುಮಗ, ಇವನದೇ ಮದುವೆ ನಡೀತಾ ಇರೋದು. ಇವನು ಮೊದಲಿಂಗ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಮಾಡಿಸ್ತಾ ಇದ್ರು. ಹಾಗೆ ನೆಕ್ಸ್ಟು ಇದೊಂದು ಸಂಪ್ರದಾಯ ಆಗಿದೆ. ಒಂದು 5 ಜನ ಮುತ್ತೈದೆಯರು ಬೀಸೋದು ಮತ್ತು ಕುಟ್ಟೋದು ಮಾಡುವಂತಹ ಒಂದು ಶಾಸ್ತ್ರ ಅಥವಾ ಸಂಪ್ರದಾಯ ಅಂತಲೇ ಹೇಳಬಹುದು. ನೋಡಿ, ಗೋಧಿನ ಬೀಸ್ತಾರೆ ಮತ್ತು ಅಕ್ಕಿನ ಕುಟ್ಟುತ್ತಾರೆ. ಈ ರೀತಿ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಶಾಸ್ತ್ರನ ಮಾಡ್ತಾರೆ, ಈ ಥರನೇ ಮಾಡ್ತಾರೆ ಅಂತ ಕಾಮೆಂಟ್ನ ಮಾಡಿ. ಎಲ್ಲ ಊರಲ್ಲಿ ಮುತ್ತೈದೆಯವ್ರನ್ನ ಕರೆದು ಅವರಿಗೆಲ್ಲ ನೋಡಿ ನಾವು ಉಡಿ ತುಂಬ್ತಾ ಇದ್ದೀವಿ. ಬಾಗ್ನ ಅಂದರೆ ಕೊಡ್ತಾರೆ, ಉಡಿಯನ್ನು ತುಂಬ್ತಾರೆ ಬಂದಂತಹ ಹೆಣ್ಮಕ್ಳಿಗೆ ಎಲ್ಲ. ಅವತ್ತಿಂದ ಪ್ರೋಗ್ರಾಮ್ ಮುಗ್ದೋಯ್ತು. ಮರುದಿನ ಇದು ವೀರಭದ್ರೇಶ್ವರ ಸ್ವಾಮಿ ಕೆಂಡ ಮಾಡುವಂತಹ ಪ್ರೋಗ್ರಾಮು. ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಹಿಂದಿನ ದಿನ ಚಪ್ರ ಹಾಕ್ತಾರೆ. ಮರುದಿನ ಏನು ಮಾಡ್ತಾರೆ, ಹುಡುಗನ ಮನೆ ಕಡೆ ಯಾರ್ದಾರು ವೀರಭದ್ರೇಶ್ವರ ಸ್ವಾಮಿ ದೇವರಾಗಿದ್ದರೆ, ನಮ್ಮ ಕಡೆ ಈ ಸಂಪ್ರದಾಯ ಹಿಂದಿನಿಂದನೂ ಬಂದಿರುವಂತಹ ಸಂಪ್ರದಾಯ. ಈ ರೀತಿ ವೀರಗಾಸೆಯವ್ರನ್ನ ಕರೆಸ್ಬಿಟ್ಟು ಈ ರೀತಿ ಎಲ್ಲ ಅವರು ಊರು ತುಂಬ ಈ ಥರ ಡ್ಯಾನ್ಸನ್ನು ಮಾಡಿಬಿಟ್ಟು ಆ ವಿಶೇಷತೆ ಏನು ಅಂತ ಹೇಳ್ತಾರೆ. ಯಾಕೆ ವೀರಗಾಸೆ ಮಾಡ್ತಾರೆ ನಿಮಗೆ ಗೊತ್ತಿದೆ. ವೀರಭದ್ರೇಶ್ವರ ಸ್ವಾಮಿ ಅಂತ ಹೇಳಿದರೆ ಶಿವನ ಇನ್ನೊಂದು ರೂಪ, ಉಗ್ರ ರೂಪ ಅಂತಲೇ ಹೇಳ್ಬೋದು. ಈ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಮದುವೆ ಆಗಬೇಕಾದ್ರೆ ನಮ್ಮ ಕಡೆ ಈ ಸಂಪ್ರದಾಯವನ್ನು ಮಾಡ್ತಾರೆ. 5 ಜನ ಮುತ್ತೈದೆಯರನ್ನು ಊಟ ತಿಂಡಿ ಏನು ಮಾಡಬಾರ್ದು ಅವರು, ಮತ್ತು ಮದುವೆ ಆಗೋವಂಥ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವರು ಊಟವನ್ನು ಮಾಡಬಾರ್ದು. ಹಾಗೆ ಬಂದು ಒಂದು ಗಂಗಾಧತಿ ಬಾವಿ ಅಥವಾ ಬೋರ್ವೆಲ್ ಹತ್ರ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ಒಂದು ಕತ್ತಿಯನ್ನು ಪೂಜೆ ಮಾಡುವಂತಹದ್ದು, ಅದು ವೀರಭದ್ರೇಶ್ವರ ಸ್ವಾಮಿಯವ್ರದ್ದು ಕತ್ತಿ. ಅದು ಹುಡುಗ ಇಟ್ಕೊಂಡಿದ್ದಾನಲ್ವ ಮದುಮಗ, ಆ ಕತ್ತಿಯನ್ನು ಪೂಜೆ ಮಾಡಿ ಆ ವಿಗ್ರಹವನ್ನು, ವೀರಭದ್ರೇಶ್ವರ ಸ್ವಾಮಿ ಇರುವಂತಹ ವಿಗ್ರಹವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಇದೆ ನೋಡಿ, ಕೆಂಡದ ಗುಂಡಿ. ಇಲ್ಲಿ ಸೌದೆ ಎಲ್ಲ ಹಾಕಿಬಿಟ್ಟು ಪೂಜೆಯನ್ನು ಮಾಡ್ತಾರೆ. ನೋಡಿ, ಅಲ್ಲಿ ಗಂಗೆಯನ್ನು ತಂದಂತಹ ಗಂಗೆಯನ್ನು ಅಲ್ಲಿಟ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ತುಂಬ ಜನ ಹಣ್ಣು ಕಾಯಿ ಎಲ್ಲ ತೊಗೊಂಬಂದಿರ್ತಾರೆ. ಅದನ್ನೆಲ್ಲ ದೇವರಿಗೆ ಒಡೆದ್ಬಿಟ್ಟು ಮತ್ತು ಊದ್ಬತ್ತಿ ಕರ್ಪೂರ ಏನಿರುತ್ತೆ ಎಲ್ಲವನ್ನು ಗುಂಡಿಗೆ ಹಾಕ್ತಾರೆ. ಆ ಗುಂಡಿಲಿ ಕೆಂಡ ನೋಡಿ ನನಗಂತೂ ಶಾಕ್ ಆಯಿತು. ನಾನಂತೂ ಇದುವರೆಗೂ ತುಳಿದಿಲ್ಲ, ಅದನ್ನು ಭಯ ಆಗ್ತಾಯಿತ್ತು. ನಾನು ತುಳಿಬೇಕು ಅಂತ ನೆನ್ಕೊಂಡಿದ್ದೆ. ಎಲ್ಲರದ್ದು ತುಂಬ ಜನದ್ದು ಕಾಲು ಸುಟ್ಟೋಯಿತು. ಯಾಕೆ ಅಂದರೆ ಅಷ್ಟು ಬಿಸಿಲು ಇತ್ತು, ತುಂಬಾ ಬಿಸಿನೂ ಇತ್ತು. ಕೆಂಡ ತಣ್ಣಗೇ ಆಗಿರಲಿಲ್ಲ, ಬಿಸಿಲು ಬೇರೆ ಸುಡ್ತಾ ಇತ್ತು. ಫೈನಲಿ ಗುಂಡಿ ಎಲ್ಲ ಈ ಥರ ಎಲ್ಲ ಪೂಜೆನ ಸ್ವಾಮಿಯವರು ಮಾಡಿಬಿಟ್ಟು ಈಗ ಒಬ್ಬೊಬ್ಬರೇ ಬಂದು ಕೆಂಡನ ಒಂದೊಂದು ಪೀಸ್ ಕೈಯಲ್ಲಿ ಹಾಕ್ತಾರೆ. ಅದನ್ನು ಮತ್ತೆ ನಾವು ರಿಟರ್ನ್ ಗುಂಡಿಗೆ ಹಾಕಬೇಕು. ಆ ಥರ ಒಂದು ಇದಿದೆ ಪದ್ಧತಿ. ಮತ್ತು ಅವರು ಸ್ವಾಮೀಜಿ ಹತ್ರ ನಾವು ಆಶೀರ್ವಾದ ತೊಗೋಬೇಕು. ನೋಡಿ, ಈ ತುಳಿದ್ರು ನೋಡಿ, ಕೆಂಡ ತುಳಿದ ಮೇಲೆ ನೋಡಿ, ನಾನು ಆವಾಗ ನೋಡಿದ್ರಲ್ಲ, ಇದು ಬಾಳೆ ಮರನ ಕಡಿದ್ರು. ಅಲ್ಲಿಗೆ ಕೆಂಡದ ಕಾರ್ಯಕ್ರಮ ಮುಗೀತು ಅಂತ ಹೇಳಿಬಿಟ್ಟು ನೆಕ್ಸ್ಟು ಈ ರೀತಿ ಆರತಿಯನ್ನು ಮಾಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಬರ್ತಿದ್ದಾರೆ. ವೀರಗಾಸೆ ಎಲ್ಲಿ ಏನು ಪೂಜೆ ಮಾಡಿದ್ರೆ ಅವರೆಲ್ಲ ಸೇರಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಬರ್ತಾ ಇದ್ದಾರೆ. ಯಾಕೆ ಈ ಪೂಜೆನ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿ ಇವರಿಗೆ ದುಷ್ಟಶಕ್ತಿ ಆಗಲಿ ಯಾವುದೇ ರೀತಿ ಕೆಡುಕ ಆಗಬಾರ್ದು ಅನ್ನೋಕ್ಕೋಸ್ಕರ ಈ ಒಂದು ಸಂಪ್ರದಾಯ ಹಿಂದಿನಿಂದನೂ ಬಂದಿದೆ. ಹುಡುಗನ ಮದುವೆ ಆಗೋಂಥ ಹುಡುಗನ ದೇವ್ರ ಮನೆಯಲ್ಲಿ ಫಸ್ಟು ದೇವ್ರ ಹೆಸರಲ್ಲಿ ಪೂಜೆ ಮಾಡಿಸಿ, ಏನು ಮನೆ ಯಾವ ಊರಲ್ಲಿ ಹೇಳ್ತಾ ಇರೋದು, ಎಲ್ಲಿ ಪೂಜೆ ಮಾಡಿಸ್ತಿದ್ದಾರೆ ಅನ್ನೋದನ್ನ ಇವರೆಲ್ಲ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾರ್ಟಿಗೋಸ್ಕರ ಪ್ಲೀಸ್ ವೆಯ್ಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.